ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್ ಇದು ಗುರು ಎಷ್ಟೊಂದು ಕ್ವಶನ್ಸ್ ಇದಾವೆ ಗುರು KEA ಅವ್ರಿಗೆ. ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಅದ್ರಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಇವಾಗ ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ 5,000 ಅದನ್ನ ಎಲ್ಲಿ ಕಟ್ಟಬೇಕು, ಆನ್ಲೈನಾ ಅಥವಾ ಆಫ್ಲೈನಾ? ಅದು ಎಷ್ಟೊಂದು ಜನ ಹೇಳ್ತಿರುವ ಡೀಟೇಲ್ಸ್ ಪ್ರಕಾರ, ಎಷ್ಟೊಂದು ಜನ ಫೋನ್ ಮಾಡಿ ಕೇಳಿರೋ ಪ್ರಕಾರ, ಈಗ ಸೀಟ್ ಬೇಡ ಅಂದ್ರೆ, ಈಗ ರೌಂಡ್ 2 ಅಲ್ಲಿ ಅಲಾಟ್ ಆಗಿರೋ ಸೀಟ್ ಬೇಡ ಅಂದ್ರೆ ಅವರು ಡೈರೆಕ್ಟ್ ಆಗಿ KEA ಮಲ್ಲೇಶ್ವರಂಗೆ ಹೋಗಿ 5,000 ಫೀಸ್ ನ ಪೇ ಮಾಡಬೇಕು ಅಂತ ಹೇಳಿದರೆ ಫೋನ್ ಮಾಡಿ ವಿಚಾರಿಸಿರೋರು. ಬಟ್ ಅದ್ರ ಬಗ್ಗೆನೂ ಸಹ ಇವರು ನಮ್ಮ KEA ಅವರು ಒಂದು ಕ್ಲಾರಿಟಿನ ಕೊಡಬೇಕು. ಇಲ್ಲ ಗುರು, ನಾವು ಫೋನ್ ಮಾಡಿದಾಗ ಅವ್ರ ಕಾಲ್ನ ಪಿಕ್ ಮಾಡಬೇಕು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅವರು ಕಾಲ್ ಪಿಕ್ ಮಾಡಲ್ಲ. ದಟ್ಸ್ ಇಟ್. ನೀನು ಎಷ್ಟೊಂದ್ ಸತಿ ಮಾಡ್ತಾನೆ ಇರಬೇಕು, ಆನಂತರ ಕಾಲ್ ಎತ್ತುತ್ತಾರೆ, ಆನಂತರ ಇನ್ಫಾರ್ಮೇಶನ್ ಒಂದೊಂದ್ಸತಿ ಕರೆಕ್ಟಾಗಿ ಕೊಟ್ಟರು ಕೊಡ್ತಾರೆ, ಇಲ್ಲ ಅಂದ್ರೆ ಕರೆಕ್ಟಾಗಿ ಕೊಡದೆ ಹೋದ್ರು ಇರಲ್ಲ. ಅಂದ್ರೆ 100% ಕ್ಲಾರಿಟಿ ಅಂತ ಒಂದೊಂದ್ಸತಿ ಕೊಡಲ್ಲ ಗುರು. ಅದು ಒಂದು ಪ್ರಾಬ್ಲಮ್ ಇದೆ, ಸರಿನಾ? ಲೆಕ್ಕದಲ್ಲಿ ಇದ್ರ ಬಗ್ಗೆ ದಯವಿಟ್ಟು ಬೇಗ ಕ್ಲಾರಿಟಿ ಕೊಡಬೇಕು. ಯಾಕಪ್ಪ ಅಂದ್ರೆ ಇವಾಗ ಥಿಂಕ್ ಮಾಡಿ ಗುರು, ಯಾರೋ ಬೀದರ್ ಫುಲ್ ಟಾಪ್ ಇದೆಯಲ್ಲ, ಅಲ್ಲಿಂದ ಒಂದು ಬೆಂಗಳೂರು KEA ಆಫೀಸಿಗೆ ಬರಬೇಕು, ಎಷ್ಟು ದುಡ್ಡು ಖರ್ಚಾಗತ್ತೆ ಒಂದು, ಮತ್ತೆ ಅವ್ನು ಒಂದೇ ದಿನದಲ್ಲಿ ಬರಬೇಕು. ಪ್ರೆಷರ್ ಹೆಂಗಿರತ್ತೆ ಗುರು, ಥಿಂಕ್ ಮಾಡಿ. ಲೆಕ್ಕದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಸರಿನಾ? ಒಂದ್ಸತಿ ನೀವು ಥಿಂಕ್ ಮಾಡಿ, ನಾನು ಇಷ್ಟು ದೂರದಿಂದ ಇಷ್ಟು ದೂರ ತನಕ ಬರಬೇಕು, ಹೆಂಗ್ ಬರೋದು? ಒಂದ್ ಸ್ವಲ್ಪ ಎಲ್ಲ ಫೈನಾನ್ಷಿಯಲ್ ಕಂಡೀಷನ್ ನೀವು ಥಿಂಕ್ ಮಾಡಬೇಕಾಗತ್ತೆ. ಅದರಿಂದ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲ ಎಕ್ಸ್ಟೆಂಡ್ ಮಾಡಿ ಗುರು, ಏನಾಗಲ್ಲ ಗೊತ್ತು. ಸೆಪ್ಟೆಂಬರ್ 14 ಮುಗಿಸ್ಬೇಕು. ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಆದ್ರೂ ಪರವಾಗಿಲ್ಲ. ಮೈನ್ ಏನ್ ಹೇಳ್ಬೇಕಾಗಿರೋದು, ಎಲ್ಲ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಆಗ್ಬೇಕು. ನಿಮ್ಮ ಪ್ರಾಸೆಸ್ ಇಂದ ಎಷ್ಟೊಂದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು, ಮೈನ್ ಅದೇ ಇರೋದು. ಆ ನಂತರ ಈಗ ನಾನು ಚಾಯ್ಸ್ 4 ಕೊಟ್ರೆ, ನಾನು ಬರೀ CET ಇಂದ ಎಕ್ಸಿಟ್ ಆಗ್ತೀನ ಅಥವಾ CET ಮತ್ತೆ ನೀಟ್ ಎರಡರಿಂದನೂ ಸಹ ಎಕ್ಸಿಟ್ ಆಗ್ತೀನ? ಇದು ಒಂದು ತುಂಬಾ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ ಗುರು. ಲೆಕ್ಕದಲ್ಲಿ ಇದ್ರ ಬಗ್ಗೆನೂ ಸಹ ನೀವು ದಯವಿಟ್ಟು ಕ್ಲಾರಿಟಿನ ಕೊಡಿ. ಈಗ ಯಾರೋ ಒಬ್ರು BA MS ಆಸ್ಪರೆಂಟ್ ಇರ್ತಾರೆ, ಅಂದ್ರೆ ಆಯುರ್ವೇದಿಕ್ ಆಸ್ಪರೆಂಟ್ ಇರ್ತಾರೆ, ಅವ್ರದ್ದು ಇಂಜಿನಿಯರಿಂಗ್ ಸೆಕೆಂಡ್ ಚಾಯ್ಸ್ ಇರೋದೇ ಗುರು. ಸುಮ್ಮನೆ ಹಾಕಿರ್ತಾರೆ, ಸಿಸ್ಟಮ್ ಒಳಗಡೆ ಬನ್ನಿ ಅಂತ ನೀವು ಹೇಳಿದ್ರಲ್ಲ ಅವರು, ಅದಕ್ಕೆ ಸಿಸ್ಟಮ್ ಒಳಗಡೆ ಬಂದಿರ್ತಾರೆ. ಬಟ್ ನೀವು ಇನ್ನೊಂದು ಏನಪ್ಪಾ ಅಂದ್ರೆ ಮಿಸ್ಲೀಡ್ ಆಗ್ತಾ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಏನಪ್ಪಾ ಅಂದ್ರೆ, ನೀವು ಚಾಯ್ಸ್ 4 ಕೊಟ್ರೆ ಸಿಸ್ಟಮ್ ಇಂದಾನೆ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗ್ತೀರಾ ಅಂತ ಹೇಳ್ತಾ ಇದ್ದೀರಾ, ರೈಟ್? ಬಟ್ ಇವಾಗ ಆಯುರ್ವೇದಿಕ್ ಹೋಗ್ಬೇಕು ಅಂತ ಇರೋರು ಏನ್ ಮಾಡ್ಬೇಕು? ಈಗ ಚಾಯ್ಸ್ 1 ಕೊಟ್ಟಿ ಕಾಲೇಜಿಗೆ ಅಡ್ಮಿಷನ್ ಆಗಿ ಅಲ್ಲೇ ನಿಮ್ಗೆ KEA ಫೀಸ್ ನ ಕಟ್ಟಿ, ಅದು ಬ್ಯಾಂಕಲ್ಲೇ ಕಟ್ಕೋತಾರೆ. ಓಕೆ, ನಿಮ್ಮ ಹತ್ರನೇ ಇರುತ್ತೆ, ಅದು ಕೊನೆ ತನಕ, ಅದು ಎಲ್ಲ ಮುಗಿಯೋ ತನಕ ನೀವು ಅದನ್ನ ಕಾಲೇಜ್ ಅವ್ರಿಗೆ ಕಳಿಸಲ್ಲ, ರೈಟ್? ಆಮೇಲೆ ಈಗ ನಾವು ಕಾಲೇಜಲ್ಲಿ ಸ್ಟೂಡೆಂಟ್ ಹತ್ರ ಸ್ಕಿಲ್ ಫೀಸು ಅದು ಇದು ಅಂತ ಎಕ್ಸ್ಟ್ರಾ ತಗೋತಾರೆ. ಆ ಫೀಸ್ ನ ಹೆಂಗ್ ಕೊಡ್ತಾರೆ? ಮತ್ತೆ ಡಾಕ್ಯುಮೆಂಟ್ಸ್ ನ ಆ ಟೈಮಲ್ಲಿ ಕರೆಕ್ಟಾಗಿ ಕೊಡದೆ ಹೋದ್ರೆ ಏನ್ ಮಾಡ್ಬೇಕು? ಇದ್ರ ಬಗ್ಗೆ ಎಲ್ಲ ತುಂಬಾ ಕನ್ಫ್ಯೂಷನ್ಸ್ ಇದೆ ಗುರು. ಲೆಕ್ಕದಲ್ಲಿ ನಾನು ಏನಪ್ಪ ಹೇಳ್ತಿದ್ದೀನಿ ಅಂದ್ರೆ, ಕ್ಲಾರಿಟಿ ಕೊಟ್ಬಿಡಿ. ಒಂದು ನೋಟಿಫಿಕೇಶನ್ ಕೊಡ್ಬೋದಲ್ಲ, ರೈಟ್? ಈಗ ಫಸ್ಟ್ 5,000 ನ ಎಲ್ಲಿ ಬಂದು ಕಟ್ಟಬೇಕು? ಈಗ ನೀವು ಆಯುರ್ವೇದಿಕ್ ಆಸ್ಪರೆಂಟ್ ಆಗಿದ್ರೆ ನೀವು ಏನ್ ಮಾಡ್ಬೇಕು? ಮತ್ತೆ ಈಗ ನಾನು ನೀಟಾಗಿ ಟ್ರೈ ಮಾಡ್ತಾ ಇದ್ದೀನಿ, ಆ ಒಂದು ಸಿಚುಯೇಷನ್ ಅಲ್ಲಿ ನಾನೇನ್ ಮಾಡ್ಬೇಕು? ದಟ್ಸ್ ಇಟ್, ರೈಟ್? ಸಿಂಪಲ್ ಆಗಿ ಒಂದು ನೋಟಿಫಿಕೇಶನ್ ಕೊಡಿ, ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲನೇಷನ್ ಇರ್ಬೇಕು ಗುರು. ಎಲ್ಲಾ ಕೇಸ್ಗಳಿಗೂ ಆನ್ಸರ್ ಇರಬೇಕು. ಆ ತರ ಒಂದು ನೋಟಿಫಿಕೇಶನ್ ಹೊಡಿಸಿ, ಇಲ್ಲ ನೀವೇ ಒಂದು ವಿಡಿಯೋ ಮಾಡುವ ಮುಖಾಂತರ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡಿ. ಅವಾಗ ಏನಾಗತ್ತಪ್ಪ ಅಂದ್ರೆ ನಮಗೂ ಫುಲ್ ಕ್ಲಾರಿಟಿ ಸಿಗತ್ತೆ, ಸ್ಟೂಡೆಂಟ್ಸ್ಗೂ ಒಂಥರ ಧೈರ್ಯ ಇರತ್ತೆ. ಆಮೇಲೆ ಮನೇಲೂ ಯಾರು ಪ್ರೆಷರ್ ತಗೊಳಲ್ಲ. ಇಲ್ಲ ಅಂದ್ರೆ ಒಂಥರ ಸ್ಟೂಡೆಂಟ್ಸ್ಗೆ ಮೆಂಟಲ್ ಪ್ರೆಷರ್ ಫೀಲ್ ಆಗತ್ತೆ, ಏನಾಗ್ತಾ ಇದೆ, ಸುಮ್ಮನೆ ಹೋಗಿ ಅಡ್ಮಿಷನ್ ಎಲ್ಲ ಆಗ್ಬಿಡ್ಲಾ, ಸ್ಟೂಡೆಂಟ್ ಡ್ರೀಮೇ ಬೇರೆ ಏನೋ ಇರತ್ತೆ. ಬಟ್ ನೀವು ಈ ತರ ಪ್ರೆಷರ್ ಕೊಟ್ಟಾಗ ಒಂದ್ ಸ್ವಲ್ಪ ಯಾವ ಬಾಗುರುವಾಗ ಅಡ್ಮಿಷನ್ ಆಗೋಣ ಅಂತ ಸಿಚುಯೇಷನ್ಗೆ ಬಂದ್ರೂ ಬರಬಹುದು. ಅದರಿಂದ ನಾನ್ ಏನಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಗುರು ಕೈ ಮುಗ್ದು ಕೇಳ್ಕೊತಿದ್ದೀರಿ, ಸ್ಟೂಡೆಂಟ್ಸ್ ಪರವಾಗಿ ದಯವಿಟ್ಟು ಕ್ಲಾರಿಟಿ ಕೊಡಿ. ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಎಕ್ಸೆಲ್ ಶೇರ್ ಮಾಡಿ, ಅಂದ್ರೆ ಟ್ವಿಟರ್ ಅಲ್ಲಿ ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಶೇರ್ ಮಾಡಿ. ಇದ್ರ ಬಗ್ಗೆ ಅವ್ರ ಅನಿಸಿಕೆಗಳನ್ನೇನೋ ಕಾಮೆಂಟ್ ಮಾಡಿ, ಅದರಿಂದ KEA ಅವ್ರಿಗೆ ರೀಚ್ ಆಗ್ಬೋದು. ಮತ್ತೆ KEA ಅವ್ರಿಗೆ ಟ್ಯಾಗ್ ಮಾಡಿ ನಮ್ಮ ಎಕ್ಸೆಲ್ ಅಂದ್ರೆ ಟ್ವಿಟರ್ ಅಲ್ಲಿ ಎಲ್ಲ ಶೇರ್ ಮಾಡಿ. ಅದರಿಂದ ಏನಾರು ಡಿಸಿಷನ್ ಏನಾರು KEA ಅವ್ರು ತಗೋತಾರ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಸಾಧ್ಯವಾದಷ್ಟು ಬೇಗ ಒಂದು ನೋಟಿಫಿಕೇಶನ್ ಅಥವಾ ಒಂದು ವಿಡಿಯೋ ಮಾಡಿ ಕ್ಲಾರಿಟಿನ ಕೊಡಬೇಕು ಅಂತ KEA ಗೆ ನಾವು ಕೇಳ್ಕೊಳ್ಳೋಣ. ನಿಮ್ಗೆ ಗೊತ್ತಿರಂಗೆ ನಾಳೆ ಬಂದು ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ
ಲಾಸ್ಟ್ ಡೇಟ್ ಇದೆ, ನಾಳೆ ಬಂದು ಕಾಲೇಜ್ ಅಡ್ಮಿಷನ್ ಆಗ್ಲಿಕ್ಕೆ ಲಾಸ್ಟ್ ಡೇಟ್ ಇದೆ, ರೈಟ್. ಅದರಿಂದ ನಾನು ಕೇಳ್ಕೊತಾ ಇರೋದು ಸಾಧ್ಯವಾದಷ್ಟು ಬೇಗ ಕೊಡಿ, ಇಲ್ಲ ಅಂದ್ರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಗುರು, ಇದು ರಿಕ್ವೆಸ್ಟ್ ಕೇಳ್ಕೊತಾ ಇದ್ದೀನಿ ಅಷ್ಟೇ ಗೈಸ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಈ ವಿಡಿಯೋದ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.